ಹಾಯ್ ಗಾಯ್ಸ್, ನಿನ್ನೆ ಕೆಸೆಟ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ನೋಟಿಫಿಕೇಶನ್ ಬಗ್ಗೆ. ಅದಕ್ಕೆ ನಿಮ್ಮ ಡೌಟ್ಸು ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಕಮೆಂಟ್ ಮಾಡಿದ್ರಿ. ಸೊ ಆ ಡೌಟ್ಸ್ನ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಸಿಲೆಬಸ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ವಿಡಿಯೋ ಎಂಡಿಗೆ ಹೇಳಿರ್ತೀನಿ. ವಿಡಿಯೋ ಎಂಡ್ ನೋಡ್ಕೊಂಬಿಡಿ. ಏನಪ್ಪ ಅಂತಂದರೆ, ಕೆಲವೊಂದು ಜನ ಕೇಳಿದ್ರಿ, ನಾನು ಫಸ್ಟ್ ಸೆಮ್ಮಲ್ಲಿ ಇದ್ದೀನಿ, ಅಪ್ಲೈ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಹೌದು, ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡೋಕ್ಕಾಗುತ್ತೆ. ಆದರೆ ಏನಪ್ಪ ಅಂತಂದರೆ, ನಿಮಗೆ 2 ಇಯರ್ಸ್ ಟೈಮ್ ಇರುತ್ತೆ. ನೀವು ಒಂದು ವೇಳೆ ಫಸ್ಟ್ ಸೆಮ್ಮಲ್ಲಿದ್ದು ಕ್ಲಿಯರ್ ಮಾಡಿಕೊಂಡ್ರೆ 2 ಇಯರ್ಸಲ್ಲಿ ನಿಮ್ದು ಫೈನಲ್ ಇಯರ್ ಕಂಪ್ಲೀಟ್ ಆಗಿಬಿಟ್ಟು ರಿಸಲ್ಟ್ ಅನೌನ್ಸ್ ಆಗಿರಬೇಕು. ಇಲ್ಲ ಅಂದರೆ ನಿಮ್ಮ ಸರ್ಟಿಫಿಕೇಟ್ ರಿಸೀವ್ ಆಗಲ್ಲ. ಮತ್ತು ಫೀಸ್ ಕೇಳಿದ್ರಿ, ಎಷ್ಟು ಫೀಸು ಅಂತ ಅಂದ್ಬಿಟ್ಟು. OBC ಜನರಲ್ ಕ್ಯಾಟಗರಿ ಬಂದುಬಿಟ್ಟು 750 ಇದೆ, SC/ST ಬಂದುಬಿಟ್ಟು 500 ಇದೆ. ಮತ್ತು ಕೆಲವೊಂದಿಷ್ಟು ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ 19 ಆಪ್ಷನಲ್ ಸಬ್ಜೆಕ್ಟ್ಗಳಿಗೆ ನಿಮ್ಮದು ಸೆಂಟರ್ ಇರುತ್ತಲ್ಲ, ಆ ಸೆಂಟರ್ ಬೆಂಗಳೂರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಎಕ್ಸಾಂಪಲ್ ಲಾ ಆಗಿರ್ಬೋದು, ಮತ್ತು ಸಂಗೀತದಲ್ಲಿ PG ಮಾಡಿರ್ಬೋದಾಗಿತ್ತು. ಕೆಲವೊಂದಿಷ್ಟು 19 ಸಬ್ಜೆಕ್ಟನ್ನು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಆ ನೋಟಿಫಿಕೇಶನ್ನ ನೀವು ನೋಡ್ಕೋಬಹುದು. ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟು ನಿಮ್ಗೊಂದು ವೇಳೆ ನಾನು ಕೊಟ್ಟಿರೋ ವೆಬ್ಸೈಟ್ನಲ್ಲಿ ಲಾಸ್ಟಿಗೆ ಹೇಳ್ತೀನಲ್ಲ, ಅದರಲ್ಲಿ ಡೌನ್ಲೋಡ್ ಆಗಿಲ್ಲ ಗೂಗಲ್ನಲ್ಲಿ ಅಂತಂದರೆ, ನಂದು ಟೆಲಿಗ್ರಾಮ್ ಯೂಸರ್ ID ನ ಕೊಟ್ಟಿರ್ತೀನಿ. ಅದಕ್ಕೆ ನಿಮ್ಮ ಸಬ್ಜೆಕ್ಟ್ನ ಹೇಳಿಬಿಡಿ, ಮೆಸೇಜ್ ಮಾಡಿಬಿಡಿ, ನಾನು PDF ನ ಸೆಂಡ್ ಮಾಡ್ತೀನಿ. ನನ್ನ ಟೆಲಿಗ್ರಾಮ್ ID ಬಂದುಬಿಟ್ಟು @KSimanu267 ಇದು ಯೂಸರ್ ನೇಮ್. ಇದನ್ನು ಸರ್ಚ್ ಮಾಡಿದ್ರೆ ಬರುತ್ತೆ. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ನ ಸೆಂಡ್ ಮಾಡಿ, ನಾನು PDF ಹಾಕ್ತೀನಿ. ಮತ್ತು ಕೆಸೆಟ್ ನೋಟಿಫಿಕೇಶನ್ PDF ಬೇಕಂದರೆ ಅದನ್ನು ಹಾಕಿರ್ತೀನಿ. ಇಲ್ಲ ನಮ್ಮದು ಡೌನ್ಲೋಡ್ ಮಾಡ್ಕೋತೀವಿ ನಾವು ವೆಬ್ಸೈಟ್ಗೆ ಹೋಗಿ ಅಂತಂದರೆ, ಈ ವಿಡಿಯೋ ಎಂಡಿಗೆ ನಾನು ನಿಮಗೆ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿರ್ತೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.